ಇವತ್ತು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಆದ್ದರಿಂದ ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಯಿತು. ಒಂದು ಕಡೆ 6ನೇ ಶತಮಾನದ ದೇವಾಲಯ ಜೀರ್ಣೋದ್ಧಾರ ಮಾಡಿದ್ರೆ ಇನ್ನೊಂದು ಕಡೆ 500ನೇ ವರ್ಷದ ಅದ್ದೂರಿ ಸಿಂಗಾಪುರ ದಿನಾಚರಣೆಯ ಸಂಭ್ರಮವಿತ್ತು. ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಸಂಭ್ರಮ. 6ನೇ ಶತಮಾನದ ದೇವಾಲಯ ಜೀರ್ಣೋದ್ಧಾರ. ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನೆರವೇರಿತು. 6ನೇ ಶತಮಾನದ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿ ಲೋಕಾರ್ಪಣೆಗೊಳಿಸಲಾಗಿದೆ. ಧರ್ಮಕರ್ತ ರಾಜಗೌಡ ಸೇರಿದಂತೆ ಸುಮಂಗಲಿಯರು ಪೂರ್ಣ ಕುಂಭ ಕಳಶಗಳೊಂದಿಗೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿದ್ರು. ಮಂತ್ರಾಲಯ ಮಠದ ಪೀಠಾಧ್ಯಕ್ಷರಾದ ಸುಬುಧೇಂದ್ರ ತೀರ್ಥರು ವಿಶೇಷ ಪೂಜೆ ಸಲ್ಲಿಸಿದ್ರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಭಾಗಿಯಾಗಿದ್ರು. ಹಳೆ ದೇವಸ್ಥಾನ, ಹೊಸದಾಗಿ ಕಟ್ಟಿದ ಹಳೆ ದೇವಸ್ಥಾನವನ್ನ ಇವತ್ತು ಜೀವನೋದ್ಧಾರ ಮಾಡಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಊರವರೆಲ್ಲ ಸೇರಿ ರಾಜಗೌಡರು ಮೇನ್ ಪಾತ್ರವನ್ನು ವಹಿಸಿ ಮಾಡಿದ್ದಾರೆ. ಇವತ್ತು ಅಭಯಾಂಜನೇಯ ಸ್ವಾಮಿ ಜೀರ್ಣೋದ್ಧಾರ, ಶಿಲಾನ್ಯಾಸ, ಕುಂಭಾಭಿಷೇಕ ಈ ಎಲ್ಲ ಇನ್ನೂ ಹಲವಾರು ಧಾರ್ಮಿಕ ಕಾರ್ಯಗಳಿಗೆ ಇವತ್ತು ಸುಬೇಂದ್ರ ತೀರ್ಥರಾದ ನಮ್ಮ ಮಂತ್ರಾಲಯ ಗುರೂಜಿಗಳು ಇವತ್ತು ಬಂದು ಈ ದೇವಸ್ಥಾನದ ಪುಣ್ಯ ಕೆಲಸವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. 500ನೇ ವರ್ಷದ ಅದ್ದೂರಿ ಸಿಂಗಾಪುರ ದಿನಾಚರಣೆ. ಒಂದ್ ಕಡೆ ಕಡ್ಲೆಕಾಯಿ ಪರಿಷೆಯ ಸಂಭ್ರಮ ನಡೀತಾ ಇದ್ರೆ ಮತ್ತೊಂದ್ ಕಡೆ 500ನೇ ವರ್ಷದ ಅದ್ದೂರಿ ಸಿಂಗಾಪುರ ದಿನಾಚರಣೆ ಸಂಭ್ರಮ ಮನೆ ಮಾಡಿದೆ. ಹೊಯ್ಸಳ ಸಾಮ್ರಾಜ್ಯ ಕಾಲದ ಐತಿಹಾಸಿಕ ಹಿನ್ನೆಲೆಯುಳ್ಳ ಸಿಂಗಾಪುರ ತಿರುಮಲೆ ತಿರುವೆಂಗಳನಾಥ ದೇವಾಲಯದಲ್ಲಿ 3 ದಿನಗಳ ಕಾರ್ಯಕ್ರಮ ಆರಂಭಗೊಂಡಿದೆ. ಈ ಅದ್ದೂರಿ ಊರ ಹಬ್ಬ 3 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಸಿಂಗಾಪುರದ ಇತಿಹಾಸವನ್ನ ಸಾರುವ ಶಾಸನದಲ್ಲಿ ಶ್ರೀ ವರದರಾಜ ಸ್ವಾಮಿಗೆ ನಾಳೆ ಕ್ಷೀರಾಭಿಷೇಕ ನಡೆಯಲಿದ್ದು ಸಂಜೆ 4 ಗಂಟೆ ನಂತರ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಈಗ ಊರು ಬೆಳೀತಾ ಏನಾಯ್ತು ಅಂದರೆ 3 ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ವಿ. ಇದು ಹಿಂದಿನ ಪೂಜಾರಿ ಒಬ್ಬರಿದ್ರು, ಅವ್ರು ಮಾಡ್ತಾಯಿದ್ರು. ಅವ್ರು ತೀರೋದ್ಮೇಲೆ ನಾವು ಮಾಡ್ತಾಯಿದ್ವಿ. ಈಗ 500 ವರ್ಷದ ಇತಿಹಾಸ ಶಾಸನ ಎಲ್ಲ ತಗೊಂಡು ಇಕ್ಬಿಟ್ಟು ಬೆಟ್ಟಹಳ್ಳಿಯಿಂದ ನಾವು ಶಾಸನ ಎಲ್ಲ ತಗೊಂಡು ನಮಗೆ ಸೇರಿದ್ದು ಅಂದ್ಬಿಟ್ಟು ನಾವು ಮಾಡ್ತಾಯಿದ್ವಿ. 1524ರಲ್ಲಿ ತಿರುಮಲೆ ತಿರುವೆಂಗಳನಾಥರಾಗಿದ್ದಾರೆ. 1528ರಲ್ಲಿ ಬೇಟೆರಾಯರಾಗಿದ್ದಾರೆ. 1530ರಲ್ಲಿ ಮತ್ತೆ ಆರೋಹಳ್ಳಿ ಗ್ರಾಮವನ್ನು ಕೃಷ್ಣಪ್ಪ ನಾಯಕ ಅನ್ನೋರು 4 ವಿಧವಾದಂಥ ಸೇವೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಅಮೃತಪಡಿ ನೈವೇದ್ಯ ಮತ್ತು ಅಂಗರಂಗ ವೈಭೋಗ ಮತ್ತು ರಾಮಾನುಜ ಕೂಟ ನಡೆಸಬೇಕು ಅಂತೇಳಿ 530ರಲ್ಲಿ ದಾನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ದಕ್ಷಿಣ ಕಾಶಿ ಅಂತಾಲೆ ಖ್ಯಾತಿಯಾಗಿರುವ ಭೋಗನಂದೀಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ನೂತನ ರಥ ಆಗಮಿಸಿದ ಹಿನ್ನೆಲೆ ಅದ್ದೂರಿ ಬ್ರಹ್ಮ ರಥೋತ್ಸವವನ್ನು ಆಚರಿಸಲಾಯಿತು. ವಿಶೇಷವಾಗಿ ಅಲಂಕರಿಸಿದ 54 ಅಡಿ ಎತ್ತರದ ನೂತನ ರಥವನ್ನು ಎಳೆದು ಭಕ್ತರು ಹರಕೆ ತೀರಿಸಿದ್ರು. ರಥದ ದಾನಿಗಳಾದ ವೆಂಕಟೇಗೌಡ 2.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಥವನ್ನು ನಿರ್ಮಿಸಿಕೊಟ್ಟಿದ್ದು, ಭೋಗನಂದೀಶ್ವರನ ಅನುಗ್ರಹದಿಂದ ರಥವನ್ನ ನಿರ್ಮಿಸಿಕೊಟ್ಟಿರುವುದಾಗಿ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಆದ್ದರಿಂದ ಹಲವು ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಯಿತು. ಒಂದು ಕಡೆ 6ನೇ ಶತಮಾನದ ದೇವಾಲಯ ಜೀರ್ಣೋದ್ಧಾರ ಮಾಡಿದ್ರೆ ಇನ್ನೊಂದು ಕಡೆ 500ನೇ ವರ್ಷದ ಅದ್ದೂರಿ ಸಿಂಗಾಪುರ ದಿನಾಚರಣೆಯ ಸಂಭ್ರಮವಿತ್ತು. ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಸಂಭ್ರಮ. 6ನೇ ಶತಮಾನದ ದೇವಾಲಯ ಜೀರ್ಣೋದ್ಧಾರ.
ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಪ್ರತಿಷ್ಠಾಪನೆ ಅದ್ದೂರಿಯಾಗಿ ನೆರವೇರಿತು. 6ನೇ ಶತಮಾನದ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿ ಲೋಕಾರ್ಪಣೆಗೊಳಿಸಲಾಗಿದೆ. ಧರ್ಮಕರ್ತ ರಾಜಗೌಡ ಸೇರಿದಂತೆ ಸುಮಂಗಲಿಯರು ಪೂರ್ಣ ಕುಂಭ ಕಳಶಗಳೊಂದಿಗೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿದ್ರು. ಮಂತ್ರಾಲಯ ಮಠದ ಪೀಠಾಧ್ಯಕ್ಷರಾದ ಸುಬುಧೇಂದ್ರ ತೀರ್ಥರು ವಿಶೇಷ ಪೂಜೆ ಸಲ್ಲಿಸಿದ್ರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಭಾಗಿಯಾಗಿದ್ರು. ಹಳೆ ದೇವಸ್ಥಾನ ಹೊಸದಾಗಿ ಕಟ್ಟಿರೋದು ಹಳೆ ದೇವಸ್ಥಾನವನ್ನ ಇವತ್ತು ಜೀರ್ಣೋದ್ಧಾರ ಮಾಡಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಊರವರೆಲ್ಲ ಸೇರಿ ರಾಜಗೌಡರು ಮೇನ್ ಪಾತ್ರವನ್ನು ವಹಿಸಿ ಮಾಡಿದ್ದಾರೆ. ಇವತ್ತು ಅಭಯಾಂಜನೇಯ ಸ್ವಾಮಿ ಜೀರ್ಣೋದ್ಧಾರ, ಶಿಲಾನ್ಯಾಸ, ಕುಂಭಾಭಿಷೇಕ ಈ ಎಲ್ಲ ಇನ್ನೂ ಹಲವಾರು ಧಾರ್ಮಿಕ ಕಾರ್ಯಗಳಿಗೆ ಇವತ್ತು ಸುಬೇಂದ್ರ ತೀರ್ಥರಾದ ನಮ್ಮ ಮಂತ್ರಾಲಯ ಗುರೂಜಿಗಳು ಇವತ್ತು ಬಂದು ಈ ದೇವಸ್ಥಾನದ ಪುಣ್ಯ ಕೆಲಸವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. 500ನೇ ವರ್ಷದ ಅದ್ದೂರಿ ಸಿಂಗಾಪುರ ದಿನಾಚರಣೆ. ಒಂದ್ ಕಡೆ ಕಡ್ಲೆಕಾಯಿ ಪರಿಷೆಯ ಸಂಭ್ರಮ ನಡೀತಾ ಇದ್ರೆ ಮತ್ತೊಂದ್ ಕಡೆ 500ನೇ ವರ್ಷದ ಅದ್ದೂರಿ ಸಿಂಗಾಪುರ ದಿನಾಚರಣೆ ಸಂಭ್ರಮ ಮನೆ ಮಾಡಿದೆ. ಹೊಯ್ಸಳ ಸಾಮ್ರಾಜ್ಯ ಕಾಲದ ಐತಿಹಾಸಿಕ ಹಿನ್ನೆಲೆಯುಳ್ಳ ಸಿಂಗಾಪುರ ತಿರುಮಲೆ ತಿರುವೆಂಗಳನಾಥ ದೇವಾಲಯದಲ್ಲಿ 3 ದಿನಗಳ ಕಾರ್ಯಕ್ರಮ ಆರಂಭಗೊಂಡಿದೆ. ಈ ಅದ್ದೂರಿ ಊರ ಹಬ್ಬ 3 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಸಿಂಗಾಪುರದ ಇತಿಹಾಸವನ್ನ ಸಾರುವ ಶಾಸನದಲ್ಲಿ ಶ್ರೀ ವರದರಾಜ ಸ್ವಾಮಿಗೆ ನಾಳೆ ಕ್ಷೀರಾಭಿಷೇಕ ನಡೆಯಲಿದ್ದು ಸಂಜೆ 4 ಗಂಟೆ ನಂತರ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಈಗ ಊರು ಬೆಳೀತಾ ಏನಾಯ್ತು ಅಂದರೆ 3 ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ವಿ. ಇದು ಹಿಂದಿನ ಪೂಜಾರಿ ಒಬ್ಬರಿದ್ರು, ಅವ್ರು ಮಾಡ್ತಾಯಿದ್ರು. ಅವ್ರು ತೀರೋದ್ಮೇಲೆ ನಾವು ಮಾಡ್ತಾಯಿದ್ವಿ. ಈಗ 500 ವರ್ಷದ ಇತಿಹಾಸ ಶಾಸನ ಎಲ್ಲ ತಗೊಂಡು ಇಕ್ಬಿಟ್ಟು ಬೆಟ್ಟಹಳ್ಳಿಯಿಂದ ನಾವು ಶಾಸನ ಎಲ್ಲ ತಗೊಂಡು ನಮಗೆ ಸೇರಿದ್ದು ಅಂದ್ಬಿಟ್ಟು ನಾವು ಮಾಡ್ತಾಯಿದ್ವಿ. 1524ರಲ್ಲಿ ತಿರುಮಲೆ ತಿರುವೆಂಗಳನಾಥರಾಗಿದ್ದಾರೆ. 1528ರಲ್ಲಿ ಬೇಟೆರಾಯರಾಗಿದ್ದಾರೆ. 1530ರಲ್ಲಿ ಮತ್ತೆ ಆರೋಹಳ್ಳಿ ಗ್ರಾಮವನ್ನು ಕೃಷ್ಣಪ್ಪ ನಾಯಕ ಅನ್ನೋರು 4 ವಿಧವಾದಂಥ ಸೇವೆ ನಡೆಸಬೇಕು ಅಂತೇಳ್ಬಿಟ್ಟು ಅಮೃತಪಡಿ ನೈವೇದ್ಯ ಮತ್ತು ಅಂಗರಂಗ ವೈಭೋಗ ಮತ್ತು ರಾಮಾನುಜಕೂಟ ನಡೆಸಬೇಕು ಅಂತೇಳಿ 530ರಲ್ಲಿ ದಾನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ದಕ್ಷಿಣ ಕಾಶಿ ಅಂತಾಲೆ ಖ್ಯಾತಿಯಾಗಿರುವ ಭೋಗನಂದೀಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ನೂತನ ರಥ ಆಗಮಿಸಿದ ಹಿನ್ನೆಲೆ ಅದ್ದೂರಿ ಬ್ರಹ್ಮ ರಥೋತ್ಸವವನ್ನ ಆಚರಿಸಲಾಯಿತು. ವಿಶೇಷವಾಗಿ ಅಲಂಕರಿಸಿದ 54 ಅಡಿ ಎತ್ತರದ ನೂತನ ರಥವನ್ನ ಎಳೆದು ಭಕ್ತರು ಹರಕೆ ತೀರಿಸಿದ್ರು. ರಥದ ದಾನಿಗಳಾದ ವೆಂಕಟೇಗೌಡ 2.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಥವನ್ನ ನಿರ್ಮಿಸಿಕೊಟ್ಟಿದ್ದು, ಭೋಗನಂದೀಶ್ವರನ ಅನುಗ್ರಹದಿಂದ ರಥವನ್ನ ನಿರ್ಮಿಸಿಕೊಟ್ಟಿರುವುದಾಗಿ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.